ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮ್ಮ ದುಡ್ಡೇನು ಖರ್ಚಾಗೋದಿಲ್ಲ, ಆದರೆ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನೀರು ದೋಸೆ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನ ಚಟ್ನಿಗೆ ಅಂತ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ತೆಂಗಿನಕಾಯಿ ಹೊಡೆದೆ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಅನ್ನಿಸ್ತು, ಯಾಕಂದರೆ ಇದು ಊರಿಂದ ಕೊಟ್ಟು ಕಳಿಸಿದಂಥ ತೆಂಗಿನಕಾಯಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು. ನಮ್ಮ ಮನೆಯವರು ಊರಿಗೆ ಹೋಗಿ ಬಂದಿದ್ದರು ಇವತ್ತು ಬೆಳಗ್ಗೆ ತಾನೇ. ಹಾಗೆ ಇದು ಕಜ್ಜಾಯ, ಅಂದರೆ ನಮ್ಮ ಕಡೆ ಅತ್ರಾಸ ಅಂತ ಹೇಳ್ತಾರೆ. ಇದು ನಮ್ಮ ಅತ್ತೆ ಮಾಡಿ ಕೊಟ್ಟು ಕಳಿಸಿದ್ದು. ಈ ತೆಂಗಿನಕಾಯಿ ಎಲ್ಲ ನಮ್ಮ ಮನೆಯಲ್ಲೇ ಬೆಳೆದಿದ್ದು, ನೋಡಿ ಎಷ್ಟು ದೊಡ್ಡದಾಗಿದೆ. ಹಾಗೆ ಈ ಎಲೆ ಕೂಡ ಊರಿಂದನೇ ಕೊಟ್ಟು ಕಳಿಸಿದ್ದು. ಇದನ್ನು ನಾವು ನಾನ್ ವೆಜ್ಗೆ ಹಾಕ್ತೀವಿ. ಇದನ್ನು ನಮ್ಮ ಕಡೆ ಪಲಾವ್ ಎಲೆ ಅಂತ ಹೇಳ್ತಾರೆ. ಇದು ಒಂಥರ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಯಾರಾದರೂ ಮಲೆನಾಡು ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಒಮ್ಮೆ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಹಾಗೆ ಸಂಜೆ ಸಾಂಬಾರಿಗೆ ಅಂತ ರಿಲಯನ್ಸ್ ಫ್ರೆಶ್ಗೆ ಹೋಗಿದ್ದೆ. ಅಲ್ಲಿ ಸೌತೆಕಾಯಿ ರೇಟು ತುಂಬ ಕಡಿಮೆ ಇರುತ್ತೆ. ಬೀದಿ ಬದಿ ಕೂಡ ಇಷ್ಟು ಕಡಿಮೆಗೆ ಸಿಕ್ಕೋದಿಲ್ಲ. ನೀವು ಒಂದ್ಸರಿ ಹೋಗಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.